ನೋಡಿ, ಗುರು ಧರ್ಮಕ್ಕೆ ಕಾರಕ. ಅಂದ್ರೆ ವಿವಾಹ ಆಗ್ತಿಕ್ಕಂತ ಹುಡುಗ ಹುಡುಗಿ ಇಬ್ರು ಕೂಡ ಅವರವರ ಧರ್ಮ ಪಾಲನೆ ಮಾಡ್ಬೇಕಾದ್ರೆ, ಇವಳು ಸೊಸೆಯಾಗಿ, ಅತ್ತಿಗೆ ಆಗಿ, ನಾದ್ನೆ ಆಗಿ ಇವಳು ಧರ್ಮ ಪಾಲನೆ ಮಾಡ್ಬೇಕಾಗತ್ತೆ. ಅದೇ ತರ ಇವರು ಕೂಡ ಧರ್ಮ ಪಾಲನೆ ಮಾಡ್ಬೇಕಾಗತ್ತೆ. ಅಳಿಯ ಆಗಿ, ಅಣ್ಣನಾಗಿ, ತಮ್ಮನಾಗಿ, ಎಲ್ಲ ಮಗನಾಗಿ ಎಲ್ಲ ಮಾಡೋದಿಲ್ಲ ಅಂತ ಅದು ಸೂಚಿಸುತ್ತೆ. ಅವರು ಮಾಡಲ್ಲ ಅವರು. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಶುಭ ವ್ಯವಹಾರಗಳನ್ನು ಕೂಡ ವಕ್ರಿಯಾಗಿದ್ದ ಸಂದರ್ಭದಲ್ಲಿ ಮಾಡಬಾರ್ದು. ಎನಿ ಟೈಪ್ ಆಫ್ ಶುಭ ವ್ಯವಹಾರಗಳು ಏನಾದ್ರೂ ಸರಿ. ಎಷ್ಟೊಂದು ಮದ್ವೆಗಳಾಗಿದೆ, ಈಗ ಗುರು ವಕ್ರಿದರೆ ಮದುವೆ ಮಾಡಿದ್ದಾರೆ. ಅಯ್ಯೋ, ಅವ್ರು ಯಾರು 4 ದಿನ ಕೂಡ ಸೊಸೆ ಜೊತೆ ಅತ್ತೆ ಜೊತೆ ಒಟ್ಟು ಕುಟುಂಬದಲ್ಲಿ ಬಾಳಲ್ಲ. ಅವ್ರ ಧರ್ಮಗಳನ್ನ ಅವ್ರು ನಿಭಾಯಿಸಲ್ಲ. ಅವ್ರದ್ದು ಏನೇ ಧರ್ಮಗಳು ಬರ್ಲಿ ಆ ಧರ್ಮಗಳಿಗೆ ಕಾಪಾಡಲ್ಲ ಅವರು ಅಂತ ಮಕ್ಳು ಅಂತ ಹಂಗಾಗತ್ತೆ. ಆದ್ರೆ ಇದು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ಮಾಡ್ತಾರೆ ಅವರು, ಮಾಡದೆ ಈಗ ಅನುಭವಿಸ್ತಾ ಇದಾರೆ. ತುಂಬಾ ಜನ ಅನುಭವಿಸ್ತಾ ಇದ್ದಾರೆ.